ಆಂಜನೇಯ ನಿಮ್ಮ ಜೊತೆಗಿದ್ದಾನೆ. ಆಂಜನೇಯ ಯಾವಾಗ ಜೊತೆಗಿದ್ದು ರಕ್ಷಣೆ ಮಾಡಲಿ. ಜಯಶೀಲನ್ನು ಮಾಡಲಿ. Look, it's not in the right now. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಮ್ಮ MP MLA ಹಾಗೂ ನಮ್ಮ ಸ್ನೇಹಿತರು, ನಮ್ಮ ರೈತ ಸಂಘದ ಎಲ್ಲರ ಒಂದು ಅಭಿಮಾನದ ಬೀಳ್ಕೊಡುಗೆಯ ನಂತರ KRS ಕನ್ನಡ ನಾಡಿನ ಜೀವನದಿ KRS ಅಣೆಕಟ್ಟು ಬ್ರಿಡ್ಜ್ ಏನಿದೆ, ಇಲ್ಲಿ ನಮ್ಮ ರೈಡು ಸಾಗ್ತಾ ಇದೆ. ವರ್ಣದೇವನ ಸಿಂಚನದೊಂದಿಗೆ ಸೂರ್ಯದೇವನ ಸಪೋರ್ಟು ಸಿಗ್ತಾ ಇದೆ. ತುಂಬ ತಂಪಾದ ವಾತಾವರಣ. ಈಗ ನಾವು KRSನಿಂದ ಕೇರ್ಪೇಟೆ ಕಿಕ್ಕೇರಿವರೆಗೆ ಸಾಗ್ತಾ ಇದ್ದೇವೆ ನಮ್ಮ ಪಯಣ. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಈ ಒಂದು ಪರಿಸರ ಹೋರಾಟಕ್ಕೆ ಬೆಂಬಲ ಕೊಡಿ. ನದಿ, ಕೆರೆ, ಸಮುದ್ರ ಇತ್ಯಾದಿ ನಮ್ಮ ಜಲಮೂಲಗಳನ್ನು ರಕ್ಷಣೆ ಮಾಡಿ ಮತ್ತು ಪ್ಲಾಸ್ಟಿಕ್ಕನ್ನು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ಉತ್ತಮ ಪರಿಸರವನ್ನು ನೀಡೋಣ. ಸೇವ್ ಫಾರೆಸ್ಟ್, ಸೇವ್ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಅಕ್ವಾಟಿಕ್ ಅನಿಮಲ್ಸ್. ನಮ್ಮ ನದಿ ಸಮುದ್ರಗಳನ್ನು ಮುಂದಿನ ಒಂದು ಸಮುದಾಯಕ್ಕೆ, ಜನಾಂಗಕ್ಕೆ ಉತ್ತಮ ಕೊಡುಗೆ ನೀಡೋಣ. ನಮ್ಮ ಕಾವೇರಿ ತಾಯಿಯ ಆಶೀರ್ವಾದದೊಂದಿಗೆ ನಮ್ಮ ರೈಡ್ ಈಗ KRSನಿಂದ ಕಟೇರಿ, ಅಲ್ಲಿಂದ ಎಡಭಾಗಕ್ಕೆ ತಗೊಂಡ್ರೆ ಕೇರ್ಪೇಟೆ ಕಿಕ್ಕೇರಿ ಕಡೆಗೆ ನಮ್ಮ ಪಯಣ ಸಾಗ್ತಾ ಇದೆ. ನಮ್ಮ ಪರಿಸರ ಹೋರಾಟಕ್ಕೆ ಬೆಂಬಲಿಸಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಇಲ್ವಾಲ ಬಡಗೋಳ ಕಡೆಯಿಂದ KRSಗೆ ಬಂದು ಮುಂದೆ ಬಂದರೆ ಲೆಫ್ಟಿಗೆ ತಗೊಂಡ್ರೆ ಎಡಭಾಗಕ್ಕೆ ಇಲ್ಲಿ ಕೇರ್ಪೇಟೆ ರೋಡ್ ಇದು. ಇಲ್ಲಿ ನೋಡ್ತಾ ಇದ್ದೀರಿ, ಈ ಕೇರ್ಪೇಟೆ ರೋಡ್ನಲ್ಲಿ ಭೂವಾರನಾಥ ದೇವಾಲಯ 21 ಕಿಲೋಮೀಟ್ರ್ ಇದೆ ಮುಂದೆ ಹೋದರೆ. ಹಾಗೆ ನಮ್ಮ ಎಡಭಾಗಕ್ಕೆ ತಗೊಂಡ್ರೆ ವೇಣುಗೋಪಾಲ ಸ್ವಾಮಿ ದೇವಾಲಯ, ಕಾವೇರಿ ಹಿನ್ನೀರು ಬ್ಯಾಕ್ ವಾಟ್ರು ಸಿಗುತ್ತೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಮತ್ತು ಕವರ್ನ ನಿಷೇಧಿಸಲಾಗಿದೆ. ಹೋಗುವಂಥ ಪ್ರವಾಸಿಗರು ದಯಮಾಡಿ ಸಹಕರಿಸಬೇಕು. ಪರಿಸರ ಮತ್ತು ನಮ್ಮ ಏನು ದೇವಾಲಯಗಳು, ಪ್ರಾಚೀನ ದೇವಾಲಯಗಳನ್ನು ಉಳಿಸ್ಬೇಕು, ಅವುಗಳ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಮುಂದೆ ಸಾಗೋಣ ಬನ್ನಿ. ಕೇರ್ಪೇಟೆ ಕಡೆಗೆ ನಮ್ಮ ಪಯಣ. ಮೈಸೂರು ಟು ಕಪ್ಪತ್ತಗುಡ್ಡ, ಅಯೋಧ್ಯೆ ಸೈಕಲ್ ರೈಡ್. ಮೈಸೂರಿನಿಂದ KRS ಬನ್ನಂಗಾಡಿ ಮಾರ್ಗವಾಗಿ ಕೇರ್ಪೇಟೆ ಕಡೆ ಹೋಗಬೇಕಾದ್ರೆ ಒಂದು ಅತ್ಯಂತ ಶಕ್ತಿಶಾಲಿ ಆದಿಶಕ್ತಿ ಡಿಂಕದಮ್ಮನ ದೇವಸ್ಥಾನ ಸಿಗುತ್ತೆ. ಈ ಕಡೆ ಬಂದಾಗ ಎಲ್ಲರೂ ಭೇಟಿ ಮಾಡಿ. ಈ ದಿನ ಸೂರ್ಯದೇವನು ಅತ್ಯಂತ ಸಪೋರ್ಟ್ ನೀಡಿದ್ದಾರೆ. ಏಕೆಂದರೆ ಬಿಸಿಲೇ ಇಲ್ಲ, ಸೂರ್ಯನ ಮುಖನೇ ನೋಡಿಲ್ಲ. ಮಳೆರಾಯನ ಸಿಂಚನ. ಬಿಸಿಲಾಗಿದ್ರೆ ತುಂಬ ದಣಿವಾಗ್ತಾಯಿತ್ತು. ಆದರೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ನೀವು 10 ಗಂಟೆ ಮೇಲೆ ರೈಡ್ ಮಾಡಿದ್ರೆ ತುಂಬ ಬಿಸಿಲಾಗುತ್ತೆ ಅಂತ. ಆದರೆ ವಿಹಾರದ ಜೊತೆಯಲ್ಲಿ ನಮ್ಮ ಸೈಕಲ್ ಪ್ರಯಾಣ ಮೈಸೂರಿನಿಂದ ಕಪ್ಪತ್ತಗುಡ್ಡ, ಶ್ರೀ ರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆವರೆಗೆ. ಜೈ ಶ್ರೀರಾಮ್, ಜೈ ಪರಿಸರ ಮಾತೆ. ಈ ದಿನ ಕೇರ್ಪೇಟೆ ಕೃಷ್ಣರಾಜಪೇಟೆಯಲ್ಲಿ ನಮ್ಮ ಆಗಮನ ಕಂಡ ಗುರು ರಾಘವೇಂದ್ರ ಹೋಟೆಲ್ನವರು ಉಳ್ಕೊಳ್ಳೋದಕ್ಕೆ ತುಂಬ ಕೇಳಿಕೊಂಡ್ರು. ಮತ್ತು ನಮ್ಮ ಪುರಸಭೆ ಸ್ನೇಹಿತರು ಕೇಳ್ಕೊಂಡು ಒಂದು ವ್ಯವಸ್ಥೆ ಮಾಡೋಕ್ಕೆ ಇದು ಮಾಡಿದ್ರು. ಆದರೆ ನಾವು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ನೇಹಿತರ ಮನೆಯಲ್ಲಿ ಅವರು ನಮಗೊಂದು ಊಟೋಪಚಾರ ಉತ್ತಮ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದೇನೆ.
ಬೆಳಗಿನ ಜಾವ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ನಮ್ಮ ಮಂಜು ಸೈಕಲ್ ಟ್ರಿಪ್ ಯೂಟ್ಯೂಬ್ ಚಾನಲನ್ನು ಪರಿಸರ ರಕ್ಷಣೆಗಾಗಿ ನಮ್ಮನ್ನು ಬೆಂಬಲಿಸಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ನನ್ನ ಬಡ ಪರಿಸರ ಹೋರಾಟಗಾರನ ಮನವಿ. ದಯಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಉಳಿಸೋಣ. ಜೈ ಶ್ರೀರಾಮ್, ಜೈ